ಗೌಡ್ರು ಅಂದರೆ ಊಟ ಅಡುಗೆ ಮಾಡೋದು ಬಡಿಸೋದು ಆತಿಥ್ಯ ಮಾಡೋದ್ರಲ್ಲಿ ನಂಬರ್ 1 ಅಂತ ಮುಂಚಿನ ಕಾಲದಿಂದ ಒಂದು ಇತಿಹಾಸ ಇದೆ. ಅದಕ್ಕೆ ಒಕ್ಕಲಿಗ ಸಮುದಾಯಕ್ಕೆ ಇವರೆಲ್ಲ ಒಳ್ಳೆ ಅಡುಗೆ ಮಾಡ್ತಾರೆ, ಚೆನ್ನಾಗಿ ಬಡಿಸ್ತಾರೆ, ಪ್ರೀತಿಯಿಂದ ಆತಿಥ್ಯ ಮಾಡ್ತಾರೆ ಅಂತ. ಇದು ತುಂಬ ರಾಷ್ಟ್ರಾದ್ಯಂತ ಅಂತಾರಾಷ್ಟ್ರ ಮಟ್ಟದಲ್ಲಿ ನಿಜವಾಗ್ಲೂ ಒಕ್ಕಲಿಗರ ರಾಗಿ ಮುದ್ದೆಗೆ ಬ್ರ್ಯಾಂಡೇ ದೇವೇಗೌಡರು ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೇವೆ. ಅವರು ಪ್ರಧಾನಮಂತ್ರಿ ಆದಾಗ ಫ್ಲೈಟಲ್ಲಿ ರಾಗಿ ಹಿಟ್ಟನ್ನು ಡೆಲ್ಲಿಗೆ ತರಿಸ್ಕೊಂಡಿದ್ದು ಸಹ ನಮಗೆ ಗೊತ್ತಿದೆ. ಸೊ ಆ ರಾಗಿ ಮುದ್ದೆನ ಇವತ್ತು ರಾಗಿ ಬಾಲ್ಸ್ ಅಂತೇಳಿ ಅಂದ್ಕೊಂಡು ಎಲ್ಲ ಕಡೆ ಅಂತಾರಾಷ್ಟ್ರದ ಮಟ್ಟದಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಆರೋಗ್ಯಕ್ಕೆ ಬಹಳ ಒಳ್ಳೆಯದದು ಅಂತೇಳಿ ಇದು ನಿಜವಾದ ಬ್ರ್ಯಾಂಡ್ ಅಂಬಾಸಿಡರ್ ನಮ್ಮ ದೇವೇಗೌಡ ಸರ್ ಅಂತ ನಾನು ಹೇಳೋಕ್ಕೆ ರಾಗಿ ಮುದ್ದೆಗೆ. ಅದೇ ರೀತಿ ಅವ್ರು ಕೆಲಸನೂ ಮಾಡಿ ಬಂದಿದ್ದಾರೆ. ಕೆಲಸದ ಬಗ್ಗೆ ನಾನು ಹೇಳ್ತಾ ಇಲ್ಲ. ಒಕ್ಕಲಿಗ ಸಮುದಾಯದ ಈ ರಾಗಿ ಬಾಲ್ ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗೋದಕ್ಕೆ ಪ್ರಧಾನಿ ದೇವೇಗೌಡರೇ ಮೂಲ ಕಾರಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಮೇಡಮ್, ಈಗ ಒಕ್ಕಲಿಗ ಇದನ್ನ ಏನು ಎಕ್ಸಿಬಿಷನ್ ಮಾಡಿದ್ದಾರೆ ಅದರಲ್ಲಿ ಈ ರಾಗಿ ಬಾಲ್ಸ್ ಏನು ವಿಶೇಷತೆ ಇರುತ್ತೆ? ರಾಗಿ ಮುದ್ದೆ, ನಾಟಿ ಕೋಳಿ ಸಾರು, ಇದ್ಕಿದ ಬೇಳೆ ಸಾರು, ಕೈಮಾ, ಮಟನ್ ಚಾಪ್ಸ್, ಅಕ್ಕಿ ರೊಟ್ಟಿ ಎಲ್ಲನೂ ಮಾಡ್ತಾಯಿದ್ದೀವಿ. ಸೊ ಏನೇನು ಒಕ್ಕಲಿಗ ಸಮುದಾಯ ದಿನನಿತ್ಯದ ಊಟವನ್ನು ಮಾಡ್ಕೊಂಡಿದ್ವಿ ಅದನ್ನೆಲ್ಲವನ್ನು ಸ್ವಲ್ಪ ಈಗ ಈ ಪಿಜ್ಜಾ ಬರ್ಗರ್ ಕಡೆಗೆ ನಮ್ಮ ಮಕ್ಕಳು ಏನು ಹೋಗ್ತಿದ್ದಾರೆ ಅವರಿಗೆ ನಾವು ವಾಪಸ್ ಎಳೆಯೋ ಒಂದು ಇದನ್ನು ಮಾಡ್ತಾಯಿದ್ವಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.